ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಆ, ಇದು ಬಂದ್ಬಿಟ್ಟು ಜಾಬ್ ವೇಕೆನ್ಸಿ ನಡೀತಾ ಇದೆ KEA ಬೋರ್ಡಿಂದ. ತುಂಬ ಹೈ ಪ್ರೊಫೈಲ್ ಜಾಬ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು, ಎಜುಕೇಷನ್ ಇರಲ್ಲ, ಜಾಸ್ತಿ ಎಜುಕೇಷನ್ ಆಗಿರಲ್ಲ, ಇಲ್ಲಾಂದರೆ ತುಂಬ ಜನ ಕೆಲಸ ಹುಡುಕ್ತಿರ್ತಾರೆ, ಕೆಲಸ ಸಿಕ್ಕಿರಲ್ಲ. ಸೊ ಇದಕ್ಕೆ ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಜಾಬ್ ಇದು. ಇದು ಬಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಜಾಬ್ ವೇಕೆನ್ಸಿ ಕರೆದಿದ್ದಾರೆ. ಸೊ ಇದು ತುಂಬ ಜನ ಅಪ್ಲೈ ಮಾಡಿದ್ದಾರೆ ಅನಿಸುತ್ತೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ, ಇದು ವಿಡಿಯೋ ಬಂದು ನಿಮಗೆ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಇದು ವಿದ್ಯಾರ್ಹತೆ ಏನಿರಬೇಕು, ಸ್ಯಾಲ್ರಿ ಶ್ರೇಣಿ ಏನು, ಸೊ ಏನು ಎಜುಕೇಷನ್ ಆಗಿರಬೇಕು ನಿಮ್ಮದು, ಹೇಗೆ ಅಪ್ಲೈ ಮಾಡೋದು, ಏನೇನು ಕೆಟಗರಿ ವೈಸ್ ಕರೆದಿದ್ದಾರೆ, ಎಷ್ಟು ಪೊಸಿಷನ್ ಕಾಲ್ ಆಗಿದೆ, ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವೀಗ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ವೇಕೆನ್ಸಿ ಎಲ್ಲೆಲ್ಲಿದೆ ಅಂತೇಳಿ. ಸೊ ಇದು ಬಂದ್ಬಿಟ್ಟು ಕೃಷಿ ಇಲಾಖೆ KEA ಕೃಷಿ ಇಲಾಖೆ ನೇಮಕಾತಿ 2026. ಸೊ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಮತ್ತು ಹುದ್ದೆಗಳ ನೇಮಕಾತಿ. ವಯೋಮಿತಿ ಎಷ್ಟಿರುತ್ತೆ ಮತ್ತು ವಿದ್ಯಾರ್ಹತೆ ಏನಿರಬೇಕು, ಸೊ ಎಲ್ಲ ನೋಡ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್. ಓಕೆ. ಸೊ ಕೃಷಿ ಇಲಾಖೆ AO AAO ಹುದ್ದೆಯ ಭರ್ತಿ KEA ಅವರು ಅರ್ಜಿ ಆಹ್ವಾನ ಕರೆದಿದ್ದಾರೆ. ಓಕೆ. ಸೊ ಫಸ್ಟಿಗೆ, ಸೊ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಬೋರ್ಡ್. ಸೊ KEA ಅಂತ ತುಂಬ ಜನ ಕೇಳಿರ್ತೀರ, ಎಸ್ಪೆಷಲಿ ಯಾರ್ಯಾರು PUC ಡಿಗ್ರಿ ಮಾಡ್ತಿರ್ತೀರ ನೀವು ಕೇಳಿರ್ತೀರ. ಸೊ ಇದು ಬಂದ್ಬಿಟ್ಟು ನೀವು UG CET ಇಲ್ಲ CET ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಪೋರ್ಟಲ್. ಸೊ ಇದೇ ಪೋರ್ಟಲಿಂದ ನೀವು ಈಗ ಅಪ್ಲಿಕೇಶನ್ ಹಾಕ್ಬೋದು ಕೃಷಿ ಇಲಾಖೆಗೆ, ರೈಟ್. ಸೊ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕೃಷಿ ಇಲಾಖೆ, ಕಲ್ಯಾಣ ಕರ್ನಾಟಕ ಹಾಗೂ ಉಳಿಕೆ ಮೂಲಕ ಗ್ರೂಪ್ B ಕೃಷಿ ಅಧಿಕಾರಿ ಅಂದರೆ AO, ಸಹಾಯಕ ಕೃಷಿ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಕೃಷಿ ಅಧಿಕಾರಿ AAO ಹುದ್ದೆಗಳ ನೇಮಕಾತಿಗೆ ಈಗ ವೇಕೆನ್ಸಿ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ಕರ್ನಾಟಕ ಕಲ್ಯಾಣ ಕರ್ನಾಟಕ ವೃತ್ತದ 242 ಪ್ಲಸ್ 16 ಹಿಂಬಾಕಿ ಸ್ಥಾನಗಳು ಮತ್ತು ಉಳಿಕೆ ಮೂಲ ವೃಂದದ 630 ಪ್ಲಸ್ 2 ಸ್ಥಾನಗಳಿಗೆ ಟೋಟಲ್ 890 ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಇದು ನಡೆಯುತ್ತೆ. ಸೊ ನೋಡ್ತಿದ್ದೀರಾ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಸೊ ಇದು ಬಂದ್ಬಿಟ್ಟು ವಿಷಯಗಳು BSc ಅಥವಾ BTech ಪದವಿ ಹೊಂದಿರುವವರು ಅರ್ಜಿ ಸಲ್ಲಿಸುವ ಮೇ 10 ಕೊನೆ ದಿನಾಂಕವಾಗಿದೆ. ಅಂದರೆ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಇದೆ. ಮೇ 10th ಇಸ್ ದ ಲಾಸ್ಟ್ ಡೇ ಟು ಅಪ್ಲೈ. ಸೊ ಮೇ 10th ಒಳಗೆ ಯಾರ್ಯಾರು BSc ಅಥವಾ BTech ಪದವಿ ಹೊಂದಿರ್ತೀರಾ, ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ, ರೈಟ್. ಸೊ ಇದು ಬಂದ್ಬಿಟ್ಟು ಪ್ರಮುಖ ದಿನಾಂಕಗಳು ಅಂದರೆ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಏಪ್ರಿಲ್ 19, ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಅಗೇನ್ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮೇ 10. ಸೊ ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಮೇ 12. ಸೊ ಮೇ 10 ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ ಕೇಸ್ ಪೇಮೆಂಟ್ ಪೆಂಡಿಂಗ್ ಇದ್ದರೆ ಇಲ್ಲ ಫೇಲ್ ಆಗಿದ್ರೆ, ಸೊ ಇನ್ ದಟ್ ಚಾನ್ಸ್ ಮೇ 12 ಲಾಸ್ಟ್ ಡೇಟ್. ಇನ್ನು ತುಂಬ ಟೈಮ್ ಇದೆ. ಸೊ ಯಾರ್ಯಾರು BSc ಮತ್ತು BTech ಮಾಡಿದ್ದೀರಾ, ಸೊ ಇದಕ್ಕೆ ಅಪ್ಲೈ ಮಾಡಿ. ಇಷ್ಟ ಇಲ್ಲಾನು ಟ್ರೈ ಮಾಡಿ, ಕೆರಿಯರ್ ಚೇಂಜ್ ಆಗ್ಬೋದು. ಯಾರ ಕೆರಿಯರ್ ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ 85% ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BSc ಅಗ್ರಿಕಲ್ಚರ್ ಮತ್ತು BSc ನರ್ಸ್ ಕೃಷಿಯ ಪದವಿ ಹೊಂದಿರಬೇಕು. ಅಂದರೆ ನೀವು BSc ಅಗ್ರಿಕಲ್ಚರ್ ಮಾಡಿರಬೇಕು ಮತ್ತು BSc ನರ್ಸಿಂಗ್ ಆನರ್ಸಲ್ಲಿ ಮಾಡಿರಬೇಕು. ಆನರ್ಸಲ್ಲಿ ಮಾಡಿದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ. ಸೊ 15% ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯದ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ BTech ಫುಡ್ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲಸಕ್ಕಿರಬೇಕು, ಅಥವಾ BTech ಆಹಾರ ತಂತ್ರಜ್ಞಾನ, ಅಥವಾ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಅಥವಾ BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, ಅಥವಾ BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಥವಾ BSc ಕೃಷಿ ಜೈವಿಕ ತಂತ್ರಜ್ಞಾನ, ಅಥವಾ
ಬಿಟೆಕ್ ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಪದವಿ ಹೊಂದಿರಬೇಕು. ಅಂದರೆ ಇಷ್ಟಕ್ಕೆ ಬರೀ 15ರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ. ಬಟ್ 85ರಷ್ಟು ಬಂದ್ಬಿಟ್ಟು BSc ಅಗ್ರಿಕಲ್ಚರ್ ಮತ್ತು BSc ಆನರ್ಸಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ, BSc ಕೃಷಿ ಮತ್ತು BSc ಆನರ್ಸಿಗೆ 85% ನೀವು ಹುದ್ದೆಗೆ ಅರ್ಹತೆ ಇರ್ತೀರ. ಸೊ ಇನ್ನು ಮಿಕ್ಕಿದ ಬರೀ 15% ಇರುತ್ತೆ. ಸೊ 10/5/2006 ಮಿನಿಮಮ್ 18 ಇಯರ್ಸ್ ಆಗಿರಬೇಕು ಕ್ಯಾಂಡಿಡೇಟಿಗೆ. ಯಾರು ಅಪ್ಲೈ ಮಾಡಕ್ಕೆ ನೋಡ್ತಾ ಇದ್ದೀರಾ ಅವರಿಗೆ. ಸೊ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಮೇಲ್ಪಟ್ಟಿರಬಾರದು. ಓಕೆ. ಸೊ ಸರ್ಕಾರಿ ನಿಯಮಾನುಸಾರ ವರ್ಗವಾರು ವಯೋಮಿತಿ ಸಡಿಲಿಕೆ ಇರುತ್ತದೆ. ಸೊ ಇದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡಿ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ನಿಮಗೆ ದಾಖಲಾತಿ ಪರಿಶೀಲನೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಓಕೆ. ಸೊ ಕೃಷಿ ಅಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ನೋಡಿ ಎಷ್ಟಿದೆ. ಸೊ 69,250 ಮೈನಸ್ 16,500. ಇದು ಮೈನಸ್ ಅಲ್ಲ, ಇಷ್ಟು ಗ್ರೇಡ್ಗಳು ಡಿಪೆಂಡ್ ನೀವು ಕೃಷಿ ಅಧಿಕಾರಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀರಾ ಅಂತೇಳಿ. ಸೊ 69,250, 1,650, 74,200, 1,900, 15,600. ಸೊ ಈ ಥರ ಶ್ರೇಣಿ ಇದೆ. ನೀವು ಈ ಕೃಷಿ ಅಧಿಕಾರಿಯಲ್ಲಿ ನೀವು ಯಾವ ಗ್ರೇಡಿಗೆ ಸೆಲೆಕ್ಟ್ ಆಗ್ತೀರಾ ಅಂದರೆ ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ತೀರಾ, ಸೊ ಆ ಡಿಪಾರ್ಟ್ಮೆಂಟ್ ಮೇಲೆ ನಿಮ್ಮ ಸ್ಯಾಲರಿ ನಿರ್ಧಾರ ಆಗುತ್ತೆ. ಸೊ ಅಸಿಸ್ಟೆಂಟ್ ಕೃಷಿ ಅಧಿಕಾರಿ ಅಂದರೆ ಸಹಾಯಕ ಕೃಷಿ ಅಧಿಕಾರಿಗೆ ಈ ಥರ ಸ್ಲ್ಯಾಬ್ ಇದೆ. ಜಾಸ್ತಿ ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಸ್ಯಾಲ್ರಿಯಲ್ಲಿ, ಬಟ್ ಎಸ್ ಅಧಿಕಾರದಲ್ಲಿ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಅರ್ಜಿ ಶುಲ್ಕ. ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ವೃತ್ತಿ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಕಲಚೇತನ ಅಂದರೆ ಹ್ಯಾಂಡಿಕ್ಯಾಪ್ಡ್ PWD ಅವರಿಗೆ 250 ರೂಪಾಯಿ ಇರುತ್ತೆ. ಸೊ ಅರ್ಜಿ ಸಲ್ಲಿಕೆ ಸುಲಭ ವಿಧಾನ ಇದೆ. ಸೊ ಅರ್ಜಿ ನೀವು ಆರಾಮು ಸಲ್ಲಿಸ್ಬೋದು. ಸೊ ಬೇಸಿಕ್ ಡೀಟೇಲ್ಸ್ ಏನೇನು ಬೇಕು ಅಂತ ಹೇಳಿದ್ದಾರೆ. ಪೋರ್ಟಲ್ ಲಾಗಿನ್ ಮಾಡಿ ಬೇಸಿಕ್ ಡೀಟೇಲ್ಸ್ ಹಾಕಿ, SLC PUC ಡೀಟೇಲ್ಸು, ರಿಸರ್ವೇಷನ್ ಇನ್ಕಮ್ ಕ್ಯಾಸ್ಟು, ಕ್ಲೈಮ್ ನಿಮ್ದು ಏನಾರು ಹಕ್ಕು ಇದ್ರೆ ಅಂದರೆ ಎಕ್ಸ್ ಆರ್ಮಿ ಮ್ಯಾನ್ ಈ ಥರ ಏನಾದ್ರು ನಿಮ್ಮದು ರಿಸರ್ವೇಷನ್ ಇದ್ದರೆ ನೀವು ಇಲ್ಲಿ ಹಾಕ್ಬೋದು. ಸೊ ಹೆಚ್ಚುವರಿ ಅರ್ಹತೆ ಅಡಿಷನಲ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮದು ಡಿಪ್ಲೊಮೊ ಅರ್ಜಿ ಹಾಕಬೇಕು. ಡಿಪ್ಲೊಮೊ ಅರ್ಜಿ ನಿಮಗೆ ಕೇಳುತ್ತೆ. ಸೊ ಅದು ನೀವು ಕೊಡಬೇಕಾಗುತ್ತೆ. ಮತ್ತು ಪೂರ್ವಾರ್ಹತೆ ಪ್ರೀವಿಯಸ್ ಅಪ್ಲಿಕೇಶನ್ ಏನು ಹಾಕಿದರೆ ಕೇಳುತ್ತೆ. ಡಾಕ್ಯುಮೆಂಟ್ ಅಪ್ಲೋಡಿಗೆ ಕೇಳುತ್ತೆ. ಇಷ್ಟೆಲ್ಲ ನಿಮಗೆ ಡಾಕ್ಯುಮೆಂಟು ಇದು ಕೇಳುತ್ತೆ. ಸೊ ಲಾಸ್ಟಿಗೆ ಬಂದು ನೀವು ಪೇ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಸೊ ಇಲ್ಲಿ ನೀವು ನೋಡ್ತಿರೋ ಪ್ರಕಾರ ಇದು ಬಂದು KEA ಬೋರ್ಡಿಂದು. ಅಂದರೆ ತುಂಬ ಜನ UG CET ಅಪ್ಲೈ ಮಾಡೋಕ್ಕೆ ನೀವು ಇದರಿಂದನೇ ಅಪ್ಲಿಕೇಶನ್ ಹಾಕೋದು. CET UG CET PG CET ಡಿಪ್ಲೊಮೊ CET ಎಲ್ಲ ಇಲ್ಲಿಂದ ಶುರು ಮಾಡ್ತೀರಾ. ಸೊ ಇದರಲ್ಲಿ ವೇಕೆನ್ಸಿ ಬಂದ್ಬಿಟ್ಟು AO AEOಗೆ ಶುರುವಾಗಿದೆ. ಸೊ ಆ್ಯಸ್ ಆಫ್ ನೌ ದೇರ್ ಇಸ್ ಎ ಟೆಕ್ನಿಕಲ್ ಇಶ್ಯೂ. ಸೊ ಅಪ್ಲಿಕೇಶನ್ ಹಾಕೋಕ್ಕಾಗ್ತಿಲ್ಲ ಇವತ್ತೇ ಬಿಟ್ಟಿರೋದ್ರಿಂದ. ಬಟ್ ಎಸ್ ಇದು ನಾನೇನು ಇಷ್ಟಂತ ತಿಳಿಸಿದ್ದೆ ನಿಮಗೆ. ಕೃಷಿ ಅಧಿಕಾರಿ ಗ್ರೇಡ್ ಅಂದರೆ ಯಾವ್ದು 85% ಶ್ರೇಣಿಯಲ್ಲಿ ನಿಮಗೆ ಏನು ಸ್ಯಾಲ್ರಿ ಸ್ಲ್ಯಾಬ್ ಇದೆ ಅದು ತೋರಿಸ್ತಾ ಇದ್ದಾರೆ ಇದರಲ್ಲಿ. ಸೊ BSc ಕೃಷಿ ಅಥವಾ ನರ್ಸರಿ ಆನರ್ಸ್ ಕೃಷಿ ಆಗಿರಬೇಕು. ಆಮೇಲೆ BTechಲ್ಲಿ ತುಂಬ ಥರ ಕೋರ್ಸಸ್ ಇದೆ. ಸಹಾಯಕ ಕೃಷಿಗೂ ಸೇಮು. ಸೊ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಸೊ ಇವೆಲ್ಲ ಬಂದ್ಬಿಟ್ಟು ವೇಕೆನ್ಸೀಸ್ ಅಂದರೆ ನಿಮಗೆ ಏನೇನು ಅರ್ಹತೆ ಇರಬೇಕು, ಮತ್ತು ಏನೇನು ಎಜುಕೇಷನ್ ನಿಮ್ಗೆ ಕಂಪ್ಲೀಟ್ ಆಗಿರಬೇಕು, ಸೊ ಎಲ್ಲಿ ತನಕ ಲಾಸ್ಟ್ ಡೇ. ಸೊ ಪತ್ರಿಕೆ ಬಂದು 14/6 ಬೆಳಗ್ಗೆ 10:30 ಇಂದ 12:30. ಇದು ಬಂದ್ಬಿಟ್ಟು 6ನೇ ತಿಂಗಳು ಶುರು ಆಗುತ್ತೆ. ಜೂನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ May 10 ಮುಗಿಯುತ್ತೆ ಅಪ್ಲಿಕೇಶನ್ನು. June 14 ನಿಮಗೆ ಶುರು ಆಗುತ್ತೆ. 6 ಕನ್ನಡ ಆರ್ ಇಂಗ್ಲೀಷ್ ಪರೀಕ್ಷೆ ಇರುತ್ತೆ. ಪತ್ರಿಕೆ 1 ಪತ್ರಿಕೆ 2. ಸೊ ನಿಮಗೆ 2 ಪೇಪರ್ ಇರುತ್ತೆ. ಮೊದಲನೇ ದಿನ 1, ಎರಡನೇ ದಿನ 2. ಸೊ ಸೇಮ್.
ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಕರೆದಿದ್ದಾರೆ. ಕೃಷಿ ಇಲಾಖೆಗೆ ತುಂಬ ಜನ ಟ್ರೈ ಮಾಡಿರ್ತೀರಾ. ನಾನು ನೋಡಿದ ಹಾಗೆ ತುಂಬ ಜನ ಅಗ್ರಿಕಲ್ಚರಲ್ಲಿ ಓದ್ತಾ ಇರ್ತೀರಾ. ಸೊ ಇದು ತುಂಬ ವೇಕೆನ್ಸಿ ನಡೀತಾ ಇದೆ, ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ಆ, ನೋಡಿ, ಇನ್ ಕೇಸ್ ಯಾರಿಗಾರು ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂತೇಳಿ. ನಾನು ಖಂಡಿತ ನನಗೇನು ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ನಾನು ಖಂಡಿತ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಾಂದರೆ ಯಾವ ಥರ ನಿಮಗೆ ವಿಡಿಯೋ ಬೇಕು, ಯಾವ ಎಜುಕೇಷನ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಸೊ ಅದ್ರ ಬಗ್ಗೆ ಅದರ ವೇಕೆನ್ಸಿ ನಿಮಗೆ ತಿಳ್ಕೊಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ. ಒಟ್ಟು ನಿಮಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ನೀವು ಕಮೆಂಟಲ್ಲಿ ಮಾಡಿದ್ರೆ ನಾನು ಅದೇ ಥರ ವೀಡಿಯೋನ ಮಾಡ್ಬೋದು. ಓಕೆ, ಸೊ ಅಪ್ಲಿಕೇಶನ್ ಯಾರ್ಯಾರಿಗೆ ಹಾಕಕ್ಕೆ ಬರುತ್ತೆ ನೀವು ಹಾಕೊಬೋದು. ಇನ್ ಕೇಸ್ ನಿಮಗಿದು ವೇಕೆನ್ಸಿ ಹೇಗಿದೆ, ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿರೋದು ಬಂದು ಭದ್ರಾವತಿಯಲ್ಲಿ ಜನ್ನಾಪುರ. ಕೆನರಾ ಬ್ಯಾಂಕ್ ನಿಯರ್ ಬರುತ್ತೆ, ಓಂಕಾರ್ ಸ್ಟೋರ್ ಆಪೋಸಿಟ್, ಭಾರತ್ ಒನ್ ಜನಸೇವಾ ಕೇಂದ್ರ ಅಂತೇಳಿ. ಎನಿ ಟೈಮ್ ಯು ಕ್ಯಾನ್ ರೀಚ್ ಔಟ್ ಟು ಮೀ. ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಪ್ಲಿಕೇಶನ್ ಹಾಕಕ್ಕೆ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ ಕೇಸ್ ನೀವು ಹಾಕ್ಕೊತೀರಾ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನನಗೇನು ನನ್ನ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ನನಗೇನು ಗೊತ್ತಿದ್ರೆ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಬೆಲ್ ಐಕಾನ್ ಸಿಗುತ್ತೆ, ಅದು ಒತ್ತೋದನ್ನ ಮರಿಬೇಡಿ. ಯಾಕಂದರೆ ಅದು ಇನ್ ಕೇಸ್ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಆಫ್ಟರ್ ಸಬ್ಸ್ಕ್ರೈಬ್ ನಿಮಗೆ ನೋಟಿಫಿಕೇಶನ್ ನಾನು ವಿಡಿಯೋ ಬಿಟ್ಟಾಗೆಲ್ಲ ಬರ್ತಾ ಇರುತ್ತೆ. ಸೊ ನೀವು ಎಲ್ಲೆಲ್ಲಿ ವೇಕೆನ್ಸಿ ಇದೆ, ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈಸಿ ತಿಳ್ಕೊಬೋದು, ರೈಟ್? ಸೊ ಇಷ್ಟೆಲ್ಲ ಹೇಳ್ತಾ, ಸೊ ಇನ್ ಕೇಸ್ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.